ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕರಣ್ ಟೆಕ್ಟ. ನಾನು ಆರ್ ವಿ ಡೆಂಟಲ್ ಕಾಲೇಜಿನಲ್ಲಿ ಓದುತ್ತಿರುವೆನು. ಇಂದು ನಾನು ವನ್ನಬಾಯಿ ಬಗ್ಗೆ ಮಾತನಾಡುವೆನು. ಪರಿಚಯ: ಬಾಯಾರಿಕೆ ಅಥವಾ ಜೆರೋಸ್ಟೋಮಿಯಾ ಅಂದರೆ ಲಾಲೆಜಾಲ ಉತ್ಪಾದನೆ ಕಡಿಮೆಯಾಗುವುದು. ಇದು ತಿನ್ನುವುದು, ಮಾತನಾಡುವುದು ಅಥವಾ ದೈನಂದಿನ ಕಾರ್ಯಗಳನ್ನು ಕಷ್ಟವಾಗಿಸುತ್ತದೆ. ಲಾಲೆಜಾಲದ ಮಹತ್ವ: ಇದು ನಮ್ಮ ಬಾಯಿಯ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸ್ವಾಭಾವಿಕ ಕ್ಲೀನರ್: ಆಹಾರದ ಬ್ಯಾಕ್ಟೀರಿಯಾಗಳನ್ನು ತೊಳೆಯುತ್ತದೆ. ಆಮ್ಲನಾಶಕ: ಬ್ಯಾಕ್ಟೀರಿಯಾದಿಂದ ಉಂಟಾಗುವುದು ಆಮ್ಲಗಳು ತಡೆಗಟ್ಟುತ್ತದೆ. ಹಲ್ಲಿನ ಹಾನಿಯನ್ನು ತಡೆಗಟ್ಟುತ್ತದೆ. ಮುಖ ಆರೋಗ್ಯ: ಮೃದುವಾದ ಬಾಯಿಯ ಕವಚವನ್ನು ರಕ್ಷಿಸುತ್ತದೆ ಮತ್ತು ನೋವುಗಳನ್ನು ಶಮನ ಮಾಡುತ್ತದೆ. ಒಣಬಾಯಿಯ ಲಕ್ಷಣಗಳು: ಬಾಯಿಯಲ್ಲಿನ ಶೂನ್ಯತೆ ಅಥವಾ ಶಿಥಿಲ ಅನುಭವ, ಬಾಯಿಯ ನೋವು ಮತ್ತು ಬಾಯಿಯ ಕವಚದಲ್ಲಿ ಪೆಟ್ಟುಗಳು, ಬಾಯಿ ಗಂಧ ಹ್ಯಾಲಿಟೋಸಿಸ್. ಒಣಬಾಯಿಯನ್ನು ತಡೆಯುವುದು ಹಾಗೂ ನಿರ್ವಹಣೆ ಮಾಡುವುದು. ನೀರಾವರಿ: ದಿನದಾವುದಿನ ನೀರನ್ನು ಕುಡಿಯುವುದು, ಚಹಾ ಅಥವಾ ಮಧುರ ಪಾನೀಯಗಳನ್ನು ತಡೆಗಟ್ಟುವುದು. ಲಾಲೆಜಾಲ ಉದ್ರೇಕ: ಶುಗರ್ ಫ್ರೀ ಗಮ್ ಅಥವಾ ಚಿಪ್ಪಿಯಂತೆ ತಿನ್ನಬಹುದಾದ ಆಹಾರಗಳನ್ನು ಸೇವನೆ ಮಾಡುವುದು. ಕೃತಕ ಲಾಲೆಜಾಲ: ಮಾರುಕಟ್ಟೆಯಲ್ಲಿ ಲಾಲೆಜಾಲದ ಸ್ಪ್ರೇ ಅಥವಾ ಗಲ್ಗಳನ್ನು ಬಳಸಬಹುದು. ಹಲ್ಲಿನ ಆರೋಗ್ಯದ ಮುನ್ನೆಚ್ಚರಿಕೆ: ಮೃದುವಾದ ಬ್ರಷ್ ಬಳಸಿ ಹಲ್ಲುಗಳನ್ನು ತೊಳೆಯುವುದು. ಧೂಮಪಾನವನ್ನು ನಿಲ್ಲಿಸುವ ಪ್ರಯತ್ನ. ಒಣಬಾಯಿಯ ಸಂದರ್ಭ ಸಲಹೆ: ರಾತ್ರಿ ಸಮಯದಲ್ಲಿ ಹ್ಯೂಮಿಡಿಫೈಯರ್ ಬಳಸಿ. ನೀರು ಕಾಯಲಿರಲಿ, ನಿರಂತರವಾಗಿ ನೀರನ್ನು ಕುಡಿಯುವುದು. ಡೆಂಟಲ್ ಪರಿಶೀಲನೆ: ಹಲ್ಲು ಮತ್ತು ಬಾಯಿಯ ಆರೋಗ್ಯದ ತಪಾಸಣೆ ಮಾಡಿಸಿಕೊಳ್ಳುವುದು. ಸ್ವತಃ ಶಿಕ್ಷಣ: ನಿಮ್ಮ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಸಮಸ್ಯೆಗಳ ಬಗ್ಗೆ ದಂತ ವೈದ್ಯರನ್ನು ಸಂಪರ್ಕಿಸುವುದು. ನಿಗೋಷಣೆ: ಬಾಯಾರಿಕೆ ಸಮಸ್ಯೆ ತಕ್ಷಣವಾಗಿ ಗಮನಾರ್ಹ ಎಂದು ಭಾವಿಸಬೇಕಾಗಿದೆ. ದೀರ್ಘಾವಧಿಯ ನಂತರ ಇದು ಗಂಭೀರ ಸಮಸ್ಯೆಯಾಗಬಹುದು. ಲಾಲೆಜಾಲದ ಕೊರತೆಗಳನ್ನು ತಡೆಗಟ್ಟಲು ಸೂಕ್ತವಾಗಿ ಹೆಜ್ಜೆಗಳನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಬಾಯಿಯ ಆರೋಗ್ಯವನ್ನು ಕಾಯ್ದುಕೊಳ್ಳುತ್ತೀರಿ. ಧನ್ಯವಾದಗಳು.